ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಕಳೆದ ಒಂದು ಸಂಚಿಕೆಯಲ್ಲಿ ಭೂಮಿಯನ್ನು ಪರಿಪಾಲನೆ ಮಾಡುವಂಥ ಮಹಾರಾಜರು ವಿಶ್ವಾಮಿತ್ರರು ಮಹರ್ಷಿ ಆಗೋದಕ್ಕಿಂತ ಮುಂಚೆ ಮಹಾರಾಜರಾಗಿದ್ರು ಅಂತ ನಾವೆಲ್ಲ ಗಮನಿಸಬೇಕಾಗುತ್ತೆ. ವಿಶ್ವಾಮಿತ್ರ ಮಹಾರಾಜರು ವಸಿಷ್ಠ ಮಹರ್ಷಿಯ ಒಂದು ಆಶ್ರಮಕ್ಕೆ ಬಂದು ಆತಿಥ್ಯವನ್ನು ಸ್ವೀಕರಿಸಿ ಅಂತ ವಸಿಷ್ಠರು ಹೇಳಿದಾಗ ನಿಮ್ಮ ದರ್ಶನ ಭಾಗ್ಯವೇ ದೊಡ್ಡದು ಅಂತ ಅದರಲ್ಲಿ ತೃಪ್ತಿಗೊಂಡಿರುವಂಥ ವಸಿಷ್ಠ ಮಹರ್ಷಿಗಳು ಹೇಳಿರೋದ್ರಿಂದ ನಿಮ್ಮ ದರ್ಶನವನ್ನು ನೀಡಿದ್ರ ಇಷ್ಟಕ್ಕಿಂತ ನನಗೆ ಇನ್ನೇನು ಬೇಕು ಅಂತಂತ ಹೇಳ್ತಾ ಇರುವಂಥ ಒಂದು ಸಂದರ್ಭದಲ್ಲಿ ಕಳೆದ ಒಂದು ಸಂಚಿಕೆಯನ್ನು ನಾನು ಮುಗಿಸ್ದೆ. ಏನು ನಿಮ್ಮ ದರ್ಶನ ಭಾಗ್ಯ ಸಿಕ್ಕಿದೆ, ಇದಕ್ಕಿಂತ ಇನ್ನೇನು ಬೇಕು ನನಗೆ, ನೀವು ಶ್ರಮ ತೆಗೆದುಕೊಳ್ಬೇಡ್ರಿ ಅಂತ ವಿಶ್ವಾಮಿತ್ರ ಅಂತಾರಂತೆ. ಆಗ ಅಲ್ಲ, ನೀನು ನನ್ನ ಆತಿಥ್ಯವನ್ನು ಸ್ವೀಕರಿಸಬೇಕಾಗಿರೋದೇ ಅಂತ ವಸಿಷ್ಠ ಮಹರ್ಷಿಗಳು ಅಂತಾರಂತೆ. ಗಟ್ಟಿಯಾಗಿ ಪಟ್ಟು ಹಿಡಿತಾರಂತೆ. ಏನು, ನೀನು ಅತಿಥಿಗಳಲ್ಲಿ ಶ್ರೇಷ್ಠವಾಗಿರುವಂಥ ಅತಿಥಿ, ಭೂಮಂಡಲವನ್ನು ಆಳುವಂಥ ರಾಜ, ನನಗೆ ಮತ್ತೆ ಮತ್ತೆ ಇಂಥ ಅವಕಾಶ ಸಿಗೋದಿಲ್ಲ ಅಂತ ವಸಿಷ್ಠ ಮಹರ್ಷಿಗಳು ಆತಿಥ್ಯವನ್ನು ನಾನು ನೀಡ್ತೀನಿ ಅಂತ ಬಲವಂತ ಮಾಡ್ತಾರಂತೆ. ಅಂತಂದ್ರೆ ಈಗಿನ ಕಾಲದಲ್ಲಿ ಏನಾಗುತ್ತೆ ಅಂತಂದ್ರೆ ಕಾಫಿ ಟೈಮ್ಗೆ ಹೋದ್ರೆ ಏನೇ ಕಾಫಿ ಮಾಡು ಅಂತ ಹೇಳ್ತಾರೆ ಗಂಡ. ರೀ ಹಾಲಾಗೋಗಿದೆ ಅಂತ ಅನ್ನುವಂಥ ಸಂಪ್ರದಾಯ ಅಲ್ಲ ನಮ್ಮ ಭಾರತ ದೇಶದ ಸಂಪ್ರದಾಯ. ಅತಿಥಿಗಳನ್ನು ದೇವತೆಗಳಂತೆ ನೋಡುವಂಥ ಒಂದು ಸಂಪ್ರದಾಯ ಈಗ ಎಲ್ಲ ಕೆಟ್ಟು ಹೋಗ್ಬಿಟ್ಟಿದೆ. ಅದರ ಮಾತು ಬೇರೆ ಆಗ್ಬಿಟ್ಟಿದೆ ಬಿಡ್ರಿ. ಅತಿಥಿಗಳನ್ನ ಬಂದಿರುವಂಥ ಅತಿಥಿಗಳನ್ನ ದೇವತೆಯ ರೂಪದಲ್ಲಿ ನೋಡದೇ ಇದ್ರೆ ಚಿತ್ರಗುಪ್ತ ನಾವು ದೇಹ ಬಿಟ್ಟ ನಂತರ ಫಸ್ಟ್ ಯಮಧರ್ಮರಾಜರು ಕೇಳುವಂಥ ಪ್ರಶ್ನೆ ಏನು ಅಂತಂದ್ರೆ, ಮನೆಗಿಂತ ಅತಿಥಿ ಬಂದಿದ್ನಲ್ವಾ, ನೀನು ಕೂತ್ಕೊ ಅಂತ ಹೇಳಿದ್ದ, ಅತಿಥಿ ಸತ್ಕಾರ ಮಾಡಿದ್ದ, ಇಲ್ಲ ಅಂತಂದ್ರೆ ಅವ್ರಿಗೊಂದು ಲೋಟ ನೀರಾದ್ರೂ ಕೊಟ್ಟೇನಯ್ಯ, ಬಂದಿರುವಂಥ ಅತಿಥಿಯನ್ನು ಎಷ್ಟು ಇದು ಮಾಡಿದೆ ಅಂತ ಮೊದಲನೇ ಪ್ರಶ್ನೆನೇ ಕೇಳುವಂಥದ್ದು. ಗರುಡ ಪುರಾಣದಲ್ಲಿ ಜೀವಿಗಳಿಗೆ ಕೇಳುವಂಥದ್ದೇ ಇದೇ ಮೊದಲನೇ ಪ್ರಶ್ನೆ ಅಂತೆ. ನೀನು ಆ ಪಾಪ ಮಾಡಿದ್ಯಾ ಈ ಪಾಪ ಮಾಡಿದ್ಯಾ ಅಂತ ಅಲ್ವಂತೆ. ಯಾರು ಯಮಧರ್ಮರಾಜು ಕೇಳಿರುವಂಥದ್ದು. ಅತಿಥಿಗೆ ನೀನು ಕುತ್ಕೋ ಅಂತ ಸತ್ಕಾರ ಮಾಡಿದ್ಯಾ, ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಕುತ್ಕೋ ಅಂತ ಹೇಳಿದ್ಯಾ ಅಂತ ಕೇಳ್ತಾರಂತೆ. ಅದಕ್ಕೋಸ್ಕರ ಅತಿಥಿಗಳನ್ನು ಮನೆಗೆ ಹೊಸಲು ದಾಟು ಒಳಗಡೆ ಬಂದಿರುವಂಥವ್ರು ಸಾಕ್ಷಾತ್ ವಿಷ್ಣು ಸ್ವರೂಪ ಅಂತಂತಂದು ಇಷ್ಟು ಮುಂಚೆ ಅಲ್ಲಿ ದಶರಥರು ಅಶ್ವಮೇಧ ಯಾಗ ಮಾಡಬೇಕಾದ್ರೆ ಬಂದಿರುವಂಥ ಅತಿಥಿಗಳಿಗೆ ಎಷ್ಟು ಚೆನ್ನಾಗಿ ಸತ್ಕಾರ ಮಾಡಿದ್ರು ಅಂತ ನಾನು ತಿಳಿಸ್ಕೊಟ್ಟೆ. ನಂತರ ಅದೇ ಪರಂಪರೆ ನಮ್ಮ ದೇಶದಲ್ಲಿ ಒಂದು 50 ವರ್ಷದ ಕೆಳಗೆ ಯಾವ ಥರ ಇತ್ತು ಅಂತ ಅನ್ನುವಂಥದ್ದು ಕೆಲವು ಸಂಚಿಕೆಗಳ ಹಿಂದೆ ಮನವಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೆ. ಆಗ ಇಷ್ಟು ಬಲವಂತ ಮಾಡಿರೋದಕ್ಕೆ ಸರಿ ನಿಮ್ಮಿಷ್ಟ ಅಂತಂತಂದು ವಿಶ್ವಾಮಿತ್ರರು ಅಂತಾರಂತೆ. ಆಗ ವಸಿಷ್ಠ ಮಹರ್ಷಿಗಳು ಶಂಬಳನನ್ನು ಕರೆದ್ರಂತೆ. ಶಂಬಳ ಅಂತಂತಂದ್ರೆ ಯಾರು ಅಂತಂದ್ರೆ ಕಾಮಧೇನುವಿನ ಒಂದು ಸಂತಾನ. ನಂದಿನಿ, ಶಂಬಳ ಇವರೆಲ್ಲರೂ ಕಾಮಧೇನುವಿನ ಸಂತಾನ. ಅಮ್ಮ ಶಂಬಳ, ನಮ್ಮ ಆಶ್ರಮಕ್ಕೆ ಇವತ್ತು ವಿಶ್ವಾಮಿತ್ರ ಮಹರ್ಷಿಗಳು ಬಂದಿದ್ದಾರಮ್ಮ. ಆತನ ಅಕ್ಷೋಜನಿ ಸೈನ್ಯ ಅಂತಂದ್ರೆ ಕೋಟಿನೇ ಇರುತ್ತೆ. 1000 ಅಲ್ಲ 10,000 ಅಲ್ಲ, ಕೋಟಿ ಇರುವಂತ ಇದಕ್ಕೆ ಸಂಖ್ಯೆಗೆ ಅಕ್ಷೋಜಿಣಿ ಸೈನ್ಯಕ್ಕೆ ಉತ್ತಮವಾಗಿರುವಂತ ಭೋಜನವನ್ನು ಏರ್ಪಾಟು ಮಾಡು, ಯಾರ್ಯಾರಿಗೆ ಏನೇನು ಬೇಕೋ ಅವ್ರವ್ರಿಗೆ ಅದನ್ನು ಏರ್ಪಾಟ್ ಮಾಡು ಅಂತ ಅಂತಾರಂತೆ. ಆಗ ಶಂಬಳ ಯಾರ್ಯಾರ ಮನಸ್ಸಿನಲ್ಲಿ ಏನೇನ್ ಬೇಕು ಅಂತ ಇದೆ ಅಂತ ಗ್ರಹಿಸ್ತಾನಂತೆ. ಅಂತಂದ್ರೆ ಒಬ್ಬರಿಗೆ ಅನ್ನದಲ್ಲೇ ಕೆಲವಷ್ಟು ಜನಕ್ಕೆ ಚಿತ್ರಾನ್ನ ತಿನ್ಬೇಕಾಗುತ್ತೆ, ಅದೇ ಅನ್ನದಲ್ಲೇ ಪುಳಿಯೋಗರೆ ತಿನ್ಬೇಕನ್ಸುತ್ತೆ. ಇನ್ನು ಕೆಲವು ಜನಕ್ಕೆ ಅದೇ ಅನ್ನದಲ್ಲಿ ಮಾಡಿರುವಂತ ಪಾಯಸ ತಿನ್ಬೇಕು ಅಂತ ಅನ್ಸುತ್ತೆ. ಲೋಕೋ ಭಿನ್ನ ರುಚಿ ಅಲ್ವಾ. ಅದಕ್ಕೋಸ್ಕರ ಆ ತಾಯಿ ವಿಶ್ವಾಮಿತ್ರರ ಮನಸ್ಸಿನಲ್ಲಿ ಏನಿದೆ, ಮಂತ್ರಿಗಳ ಮನಸ್ಸಿನಲ್ಲಿ ಏನಿದೆ, ಮತ್ತೆ ಸೈನಿಕರ ಮನಸ್ಸಿನಲ್ಲಿ ಏನಿದೆ. ಶಂಬಲ ಅಂತಂದ್ರೆ ಗೋಮಾತೆ, ಇಲ್ಲಿ ನಾಳೆ ಹೇಳೋದು ಆಲಸ್ಯ ಮಾಡಿದೆ ಕ್ಷಮಿಸಿ, ಗೋಮಾತೆ. ಮತ್ತೆ ಆ ಸೈನಿಕರ ಮನಸ್ಸಿನಲ್ಲಿ ಏನಿದೆ, ಮತ್ತೆ ಕುದುರೆಗಳ ಮನಸ್ಸಿನಲ್ಲಿ ಏನಿದೆ, ಏನ್ ತಿನ್ಬೇಕು ಅಂತ ಕೋರಿಕೆ ಇದೆ, ಆನೆಗಳ ಮನಸ್ಸಿನಲ್ಲಿ ಏನ್ ಕೋರಿಕೆ ಇದೆ ಅಂತಂತಂದು ತಿಳ್ಕೊಂಡು ಯಾರ್ಯಾರಿಗೆ ಬೇಕೋ ಅವ್ರವ್ರಿಗೆ ಅದೇ ತರವಾಗಿರುವಂತ ಆಹಾರವನ್ನು ಸರಬರಾಜು ಮಾಡೋದ್ಲಂತೆ. ಅದರಲ್ಲಿ ಕಬ್ಬಿತ್ತಂತೆ, ಜೇನಿತ್ತಂತೆ, ಪಾನೀಯಗಳಿದ್ವಂತೆ, ಪರ್ವತದಷ್ಟು ಸಣ್ಣದಾಗಿರುವಂತ ಹಕ್ಕಿಯಿಂದ ಮಾಡಿರುವಂತ ಅನ್ನದ ರಾಶಿ, ಕಚ್ಕೊಂಡು ತಿನ್ನುವಂಥದ್ದು, ಕುಡಿಯುವಂಥದ್ದು, ನೆಕ್ಕುವಂಥದ್ದು, ಸಾರು, ಉಪ್ಪಿನಕಾಯಿ, ಮತ್ತೆ ರಸಮ್ಮು, ಹಣ್ಣಿನ ರಸ, ಹಾಲು, ತಾಂಬೂಲ ಮೊದಲಾಗಿರೋದನ್ನ ಸಿದ್ಧ ಮಾಡ್ತಾಳಂತೆ ಆ ತಾಯಿ. ಶಂಬಳ ಸೃಷ್ಟಿಸಿರುವಂತ ಭೋಜನ
ಸೈನಿಕರೆಲ್ಲರೂ ಭುಜಿಸ್ಬಿಟ್ರು. ಆಹಾ, ಎಷ್ಟು ಚೆನ್ನಾಗಿದೆ ಈ ಭೋಜನ, ಮತ್ತೆ ನಾವು ಜೀವನದಲ್ಲಿ ಇಂಥ ರುಚಿಕರವಾಗಿರುವಂಥ ಭೋಜನವನ್ನು ಭೋಜನ ಯಾವಾಗಾದ್ರೂ ಮಾಡ್ತೀವಾ ಅಂತ ಅವ್ರು ತಿಂತಾ ಇದ್ದಾರಂತೆ. ಒಂದು ಗೋವು, ಮೂಗ ಪ್ರಾಣಿ, ಮಾತು ಬರದೇ ಇರುವಂತ ಒಂದು ಗೋವು ಏನು ವಿಶ್ವಾಮಿತ್ರರು ಹೇಳಿದ ಉತ್ತರ ಕ್ಷಣದಲ್ಲಿ ಇಷ್ಟು ಜನಕ್ಕೆ ಸರಿಯಾಗುವಂತ ಭೋಜನವನ್ನು ಸೃಷ್ಟಿಸಿದೆ ಅಂತ ವಿಶ್ವಾಮಿತ್ರರಿಗೆ ಆಶ್ಚರ್ಯ ಆಗುತ್ತೆ. ಇದೇನಪ್ಪ ಇದು, ಏನು ಇದು, ಇದ್ರ ಬಗ್ಗೆ ಏನು ಮೂಕ ವಿಸ್ಮಯ ಆಗ್ಬಿಡ್ತಾರಂತೆ. ಶಂಭ ಆಗ ಒಂದು ಒಂದು ಅಲ್ಲಿ ತನಕ ಏನಿತ್ತು, ವಿಶ್ವಾಮಿತ್ರರಿಗೆ ವಸಿಷ್ಠ ಮಹರ್ಷಿಗಳ ದರ್ಶನ ನಡೆದಿದೆ, ಸಾಕಪ್ಪ ಇನ್ನೇನು ಬೇಕಾಗಿಲ್ಲ, ನಾನು ನನ್ನ ದಾರಿ ಹಿಡ್ಕೊಂಡು ಹೋಗ್ತೀನಿ ಅಂತ. ಈ ಶಂಬಳ ಸೃಷ್ಟಿಸಿರುವಂಥ ಈ ಆತಿಥ್ಯವನ್ನು ನೋಡ್ಬಿಟ್ಟು ಶಂಬಳ ಅನ್ನುವಂಥ ಗೋಮಾತೆಯನ್ನು ತನ್ನ ಸ್ವಂತ ಮಾಡ್ಕೋಬೇಕು ಅಂತ ಅನ್ನಿಸ್ತಂತೆ. ಆಗ ವಸಿಷ್ಠ ಮಹರ್ಷಿಗಳ ಹತ್ರ ಹೋಗ್ಬಿಟ್ಟು, ನಾನು ನಿಮಗೆ 1,00,000 ಗೋಗಳನ್ನು ಕೊಡ್ತೀನಿ, ನೀವು ನನಗೆ ಶಂಬಳನನ್ನು ಕೊಟ್ಟುಬಿಟ್ರಿ ಅಂತ ಹೇಳ್ತಾರಂತೆ. ಆದರೆ ವಿಶ್ವಾಮಿತ್ರರು ನನಗೆ ಲಂಚ ಕೊಡ್ತಾ ಇದ್ದಾರೆ ಅಂತ ನೋಡ್ಬಿಟ್ಟು, ಅದನ್ನು ಗ್ರಹಿಸ್ಬಿಟ್ಟು ವಸಿಷ್ಠ ಮಹರ್ಷಿಗಳು ಚಿಕ್ಕದಾಗಿರುವಂಥ ಒಂದು ಕಿರುನಗೆಯನ್ನು ನಕ್ಬಿಟ್ಟು, ನಾನು ನಿನಗೆ ಶಂಬಳನನ್ನು ಕೊಡೋದಕ್ಕಾಗೋದಿಲ್ಲ ಅಂತಂತಾರಂತೆ. ಆಗ ವಿಶ್ವಾಮಿತ್ರರಿಗೆ ಕೋಪ ಬಂತಂತೆ. ಇವರು ಮೂಗು ಮುಚ್ಕೊಂಡು ಏನು ಸಂಪತ್ತಿಲ್ಲದೆ ಇರುವಂಥವ್ರು ಅಂತಂದ್ರೆ ನನ್ನ ಮುಂದೆ ಎಷ್ಟು ಇವರು, ನಾನು ಸಕಲ ಭೂಮಿಗೆ ಅಧಿಪತಿ, ನಾನು ರಾಜ ಕೇಳ್ತಾ ಇದ್ರೆ ನನಗೆ ತಿರಸ್ಕಾರ ಮಾಡ್ತಾರಲ್ವಾ. ಒಬ್ಬ ಋಷಿಯಾಗಿದ್ದು ಇಷ್ಟ ಅಹಂಕಾರ ಅಂತ, ಅಲ್ಲಿ ಅಹಂಕಾರ ಇರೋದಿಲ್ಲ. ಅಲ್ಲಿ ವಸಿಷ್ಠ ಮಹರ್ಷಿಗಳು ಮುಂದೆ ಕೆಲವಷ್ಟು ನಿಮಿಷದಲ್ಲಿ ಯಾಕೆ ಕೊಡೋದಿಲ್ಲ ಅಂತ ವಿವರಣೆ ಕೂಡ ಕೊಡ್ತಾರೆ. ಅಂದ್ರೆ ತಪಶಕ್ತಿ ಎಂತಾದಂತ ತಿಳಿದೇ ಇರುವಂತ ವಿಶ್ವಾಮಿತ್ರರಿಗೆ ಮೆಲ್ಲಿಗೆ ವಸಿಷ್ಠ ಮಹರ್ಷಿಗಳ ಮೇಲೆ ಕ್ರೋಧ ಬಂತಂತೆ. ಕ್ರೋಧ ಬಂದ್ಬಿಟ್ಟು ಒಂದು ಲಾಜಿಕ್ ಕೇಳ್ತಾರಂತೆ. ಅಂತಂದ್ರೆ ವಾದನೆ ಮಾಡಿದ್ರೆ ಏನು ಕತ್ತೆನು ಮತ್ತೆ ಕುದುರೆ ಒಂದೇ ಅಂತಂತ ತೋರಿಸ್ಕೊಡ್ತಾರೆ. ನಂತರ ತಾನು ಹಿಡಿದಿರುವಂತ ಮೊಲಕ್ಕೆ 3 ಕಾಲು ಅಂತಂತ ತೋರಿಸ್ಕೊಡ್ದು ಅಂತ ಮಾತಿನ ಚಾಕಚಕ್ಯ ಇರುವಂತವ್ರು ಇರ್ತಾರೆ. ಮಾತು ಕಲ್ತಂತವ್ರ ಹತ್ರ, ಅಂದ್ರೆ ಧರ್ಮ ಬುದ್ಧಿಯಿಂದ ಇರುವಂತವ್ರ ಹತ್ರ ಮಾತಾಡ್ಬೋದು. ಆದ್ರೆ ಮಾತು ಕಲ್ತವ್ರಂತವ್ರು ಅಂದ್ರೆ ಈ ಸಂದರ್ಭದಲ್ಲಿ ನಾನು ಧರ್ಮವನ್ನು ಹೇಳ್ತಾ ಇದ್ದೀನ, ಅಧರ್ಮ ಹೇಳ್ತಾ ಇದ್ದೀನ, ಇಲ್ಲ ಅಂತಂದ್ರೆ ನನಗೆ ಸರಿ ಹೊಂದೋ ತರ ಮಾತನಾಡ್ತಾ ಇದ್ದೀನ ಅಂತ ನಾವು ನಮ್ಮ ಸುತ್ತೂರ ಇರುವಂತಹ ಮನುಷ್ಯರ ಬಗ್ಗೆನೆ ನೋಡ್ತಾ ಇರ್ತೀವಿ, ಸಂದರ್ಭಕ್ಕೆ ತಕ್ಕಂತೆ. ಆಗ ವಿಶ್ವಾಮಿತ್ರರು ಸಂದರ್ಭಕ್ಕೆ ತಕ್ಕನಾಗಿರುವಂತ ಒಂದು ಮಾತನ್ನು ಹೇಳ್ತಾರಂತೆ. ರಾಜ್ಯದಲ್ಲಿ ಎಲ್ಲಿ ರತ್ನ ಇದ್ರು ಅವು ರಾಜನಿಗೆ ಚೆಂದಬೇಕು, ರಾಜನ ಹತ್ರನೇ ಬೆಲೆ ಬಾಳುವಂಥದ್ದು ಇರಬೇಕು. ಇದು ಬಹಳ ಬೆಲೆ ಬಾಳುವಂತ ರತ್ನ, ಇಷ್ಟು ಬೆಲೆ ಬಾಳುವಂತ ಶಂಬಳ ಗೋಮಾತ ಕೂಡ ಒಂದು ರತ್ನವೇ, ನನ್ನ ಸೊತ್ತು ಅಂತಂತ ರತ್ನ, ಆ ರತ್ನವನ್ನು ನೀನ್ ಇಟ್ಕೊಂಡ್ಬಿಟ್ಟಿದ್ಯಾ, ಅದಕ್ಕಾಗಿ ಈಗ ನಾನು ಆ ರತ್ನವನ್ನು ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳ್ತಾರಂತೆ. ಅವಾಗ ವಸಿಷ್ಠ ಮಹರ್ಷಿಗಳು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂತಂದ್ರೆ, ಎಷ್ಟು ಚೆನ್ನಾಗಿ ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ಆದ್ರೆ ಕೋಪ ಬಂದ್ಬಿಟ್ರೆ ಕೋಪ ಬರೋದೇ ತಡ. ನಮಗೆ ಬಂದಿರೋದು ಯಾವಾಗ ಬಂದಿರೋದು ನಮಗೆ ಅರಿವು ಇರೋದಿಲ್ಲ. ಅದು ಬಂದ ನಂತರ ಅದು ಎಷ್ಟು ಗಂಟೆಗಳ ಕಾಲ ನಮ್ಮ ಮನಸ್ಸನ್ನ ಆವರಿಸಿರುತ್ತೆ ಅಂತ ನಾವು ಪರೀಕ್ಷೆ ಮಾಡ್ಕೊಂಡು ನೋಡ್ಬೇಕು. ಆಗ ಅಪ್ಪ ವಿಶ್ವಾಮಿತ್ರ, ಈ ಗೋವು ಒಂದು ರತ್ನ, ಇದನ್ನು ಇದನ್ನು ಬಚ್ಚಿಟ್ಕೋಬೇಕು ಅಂತ ಅನ್ಕೊಂತಾ ಇದ್ರೆ, ಆದ್ರೆ ಈ ಹಸುವು ಈ ಆಶ್ರಮದಲ್ಲಿ ದೇವತಾರಾಧನೆಗೆ, ಪಿತೃದೇವತಾರಾಧನೆಗೆ ಹಾಲನ್ನು ಕೊಡ್ತಾ ಇದೆ. ನನ್ನ ಪ್ರಾಣಯಾತ್ರೆ ಇದರೊಂದಿಗೆ ನಡೀತಾ ಇದೆ. ಈ ಆಶ್ರಮದಲ್ಲಿ ನಡೆಯುವಂತ ಯಾಗಗಳು ವಿದ್ಯಾಭ್ಯಾಸಕ್ಕೆ ಸಮಸ್ತವಾಗಿರುವಂಥದ್ದು ಈ ಶಂಬಳ ಮೇಲೆ ಆಧಾರ ಪಟ್ಟಿದೆ. ಆದ್ದರಿಂದ ಇದೇನೋ ನಾನು ನಿನಗೆ ಕೊಡೋದಕ್ಕಾಗೋದಿಲ್ಲ ಅಂತ ವಿಶ್ವಾಮಿತ್ರರು ಹೇಳ್ತಾರಂತೆ. ಅಂತಂದ್ರೆ ಇಲ್ಲಿ ನಮ್ಗೆ ಅನ್ಸುತ್ತೆ, ಹೋಗ್ತಾ ಅನ್ಸುತ್ತೆ, ಒಂದು ಕರುಗೋಸ್ಕರ ಇಷ್ಟೆಲ್ಲ ಯುದ್ಧ ಮಾಡ್ಬೋದಾಗಿತ್ತ, ವಸಿಷ್ಠ ಮಹರ್ಷಿಗಳು ಕೊಟ್ಟು ಕಳಿಸಿದ್ರೆ ಆಗೋಗ್ತಾ ಇತ್ತು ಅಂತ. ಅಂದ್ರೆ ಈ ಹಸುವಿನಿಂದ ಬರುವಂತ ಹಾಲಿನಿಂದ ಏನಾಗುತ್ತೆ ಅಂತಂದ್ರೆ, ಹಸುವಿನಿಂದ ಬಂದಿರುವಂತ ಹಾಲಿನಿಂದ ಏನಾಗುತ್ತೆ ಅಂತಂದ್ರೆ, ಹೋಮ ಯಾಗ ಯಜ್ಞಾದಿ ಕ್ರತುಗಳು, ಆಶ್ರಮ ಅಂತಂತಂದ್ರೆ ವಿದ್ಯಾಭ್ಯಾಸ, ಯಾಗ ಯಜ್ಞಾದಿ ಕ್ರತುಗಳೇ ದಿನಪೂರ್ತಿ ನಡೀತಾ ಇರುತ್ತೆ. ಯಾಗ ಯಜ್ಞಾದಿ ಕ್ರತುಗಳಿಗೆ ಈ
ಇದನ್ನ ಗೋಮಾತೆಗೆ ನಮ್ಮ ದೇಶದಲ್ಲಿ ಅಷ್ಟೊಂದು ಪ್ರಾಶಸ್ತ್ಯ ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ, ಒಂದು ಹಸುವಿನ ತುಪ್ಪದಿಂದ ಹೋಮ ಯಾಗ ಯಜ್ಞಾದಿ ಕ್ರತುಗಳನ್ನು ಮಾಡಿದ್ರೆ ದೇವತೆಗಳ ಸ್ವೀಕಾರ ಮಾಡಿ ನಮ್ಗೆ ಮಳೆ ಬೆಳೆ ಆಗುತ್ತೆ. ಅಂತಹ ಶ್ರೇಷ್ಠವಾಗಿರುವಂಥದ್ದು ಅಂತಂದ್ರೆ ವಸಿಷ್ಠ ಮಹರ್ಷಿಗಳು ಮಾಡುವಂತ ಒಂದು ದೇವತೆಗಳು, ಸಾಕ್ಷಾತ್ ದೇವತೆಗಳಿಗೆ ಸ್ವೀಕಾರ ಮಾಡುವಂತ ತುಪ್ಪ ಅದೆಷ್ಟು ಶ್ರೇಷ್ಠವಾಗಿದ್ರೆ ಅಂತಂದ್ರೆ, ಶ್ರೇಷ್ಠತೆ ಅಂತಂದ್ರೆ ಇಲ್ಲಿ ವಸಿಷ್ಠ ಮಹರ್ಷಿಗಳು ಅವರು ಒಂದು ಏನು ಸಪ್ತರ್ಷಿಗಳಲ್ಲಿ ಮುಖ್ಯವಾಗಿರುವಂತ ವಸಿಷ್ಠ ಮಹರ್ಷಿಗಳು ಅವ್ರು ಮಾಡುವಂತ ಯಾಗ ಯಜ್ಞಾದಿ ಕ್ರತುಗಳೆಲ್ಲವೂ ಲೋಕ ಕಲ್ಯಾಣಕ್ಕಾಗಿ ಮಾಡ್ತಾ ಇರ್ತಾರೆ. ಬಹಳ ದೊಡ್ಡ ದೊಡ್ಡ ಯಾಗ ಯಜ್ಞಾದಿ ಕ್ರತುಗಳು ಮಾಡ್ತಾ ಇರ್ತಾರೆ. ಅಲ್ಲಿ ಫಲಿತ ಬರ್ಬೇಕು ಅಂತಂದ್ರೆ ಅಲ್ಲಿ ಕಾಮಧೇನು ಅಂತ ದೇವತಾ ಗೋವಿನಿಂದ ಬಂದಿರುವಂತ ಒಂದು ತುಪ್ಪನೇ ಬೇಕಾಗುತ್ತೆ ವಿನಃ ಬೇರೊಂದು ಬೇಕಾಗೋದಿಲ್ಲ. ಅಂತಂದ್ರೆ ಇಲ್ಲಿ ಒಂದು ಏನು ಅಂತಂದ್ರೆ ನಾವು ತಿಳ್ಕೊಬೇಕಾಗಿರೋದೇನು ಅಂತಂದ್ರೆ, ದೇವತಾ ವಸ್ತುಗಳು, ದೇವತಾ ವೃಕ್ಷಗಳಾಗಿರ್ಲಿ, ದೇವತಾಂಶಗಳಾಗಿರ್ಲಿ, ನಾವು ದುಡ್ಡಿರೋ ಹತ್ರ ಇಟ್ಕೋಬೇಕು ಅಂತಂದ್ರೆ ನಮ್ಮ ಮೂರ್ಖತನ. ಅವಕ್ಕೆ ಭಗವಂತನ ಸಾನ್ನಿಧ್ಯ ಅಂತಂದ್ರೆ, ಆಶ್ರಮ ಅಂತಂದ್ರೆ ಭಗವಂತನ ಸಾನ್ನಿಧ್ಯ ಇರುತ್ತೆ. ಆ ಸಾನ್ನಿಧ್ಯದಲ್ಲಿ ಸಮಸ್ತ ದೇವತೆಗಳಿಗೂ ಮೂಲವಾಗಿರುವಂತ ಶಂಬಲ ಇರೋದಕ್ಕೆ ಅರ್ಹಳೆ ವಿನಃ ನಾನು ತೋರುವಿಕೆಗಾಗಿ ಅಂತಂದ್ರೆ ವಿಶ್ವಾಮಿತ್ರರು ತಗೊಂಡೋಗಿ ಏನ್ ಮಾಡ್ತಾರೆ, ಹೀಗೆ ದೇನುವನ್ನು ಅಬ್ಬಬ್ಬ ಅಂತಂದ್ರೆ ಮಣಿ, ಮುತ್ತು, ರತ್ನ, ಮಣಿ, ಬಂಗಾರ ಇವುಗಳನ್ನು ಸೃಷ್ಟಿ ಮಾಡ್ಬೋದು ಅಷ್ಟೇ ಅಲ್ವಾ. ಅದಕ್ಕಿಂತ ಮಿಂಚಾಗಿ ಲೋಕ ಕಲ್ಯಾಣಕ್ಕೆ ಉಪಯೋಗ ಪಡುವಂತ ಏನಾದ್ರೂ ಮಾಡೋದಿಲ್ವಲ್ಲ. ಅಂತಂದ್ರೆ ಇಲ್ಲಿ ನಮ್ಗೊಂದು ಅನ್ನಿಸ್ಬೋದು, ಈ ಆಶ್ರಮದಲ್ಲಿರುವಂತ ಋಷಿಗಳಿಗೂ ರಾಜರಿಗೂ ಏನಿದಪ್ಪ ಅಂತಂದ್ರೆ, ಈ ಋಷಿಗಳು ಮಾಡುವಂತ ತಪಸ್ಸಿನ 6ನೇ ಭಾಗ ರಾಜರಿಗೆ ದಾರೆ ಹೇರಿತಾ ಇರ್ತಾರಂತೆ. ಅಂದ್ರೆ ಅವರ ತಪೋ ಇದರಿಂದ ಅವ್ರು ಆಳುವಂತ ಭೂಮಿಯಲ್ಲಿ ಯಾರಾದ್ರೂ ಋಷಿಗಳು ತಪಸ್ಸನ್ನು ಮಾಡ್ತಾ ಇರ್ತಾರೆ, 6% ರಾಜರಿಗೆ ಆ ತಪಸ್ಸಿನ ಶಕ್ತಿ ಹೋಗ್ತಾ ಇರುತ್ತಂತೆ. ಅಂದ್ರೆ ಈ ವಸಿಷ್ಠ ಮಹರ್ಷಿಗಳು, ನಾನು ಕೆಲವಷ್ಟು ಸಂಚಿಕೆಗಳ ಹಿಂದೆನೆ ಹೇಳಿದ್ದೆ, ಯಾಗ ಯಜ್ಞಾದಿ ಕೃತಗಳು ನಡೀಲಿಲ್ಲ ಅಂತಂದ್ರೆ ಭೂಮಿ ಬರಡಾಗ್ಬಿಡುತ್ತೆ, ಮಳೆನೇ ಬರೋದಿಲ್ಲ ಅಂತ. ಈ ತರ ಇವ್ರೆಷ್ಟು ಬಂಗಾರ, ವಿಶ್ವಾಮಿತ್ರರು ಎಷ್ಟು ಬಂಗಾರ ಸೃಷ್ಟಿಸಿದ್ರೆ ಏನು, ಎಷ್ಟು ಸಂಪತ್ತಿದ್ರೆ ಏನು, ಒಂದು ತುತ್ತ ಅನ್ನ ಇಲ್ಲ ಅಂತಂದ್ರೆ ನಾವು ಬಂಗಾರ ತಿನ್ನೋದಕ್ಕಾಗುತ್ತಾ, ರತ್ನ ತಿನ್ನೋದಕ್ಕಾಗುತ್ತಾ? ಅದಕ್ಕೋಸ್ಕರನೇ ಇಲ್ಲಿ ಹೇಳ್ತಾ ಇರೋದೇನು ಅಂತಂದ್ರೆ, ವಸಿಷ್ಠ ಮಹರ್ಷಿಗಳು ದೇವತಾರಾಧನೆಗೆ ಮತ್ತೆ ಪಿತೃ ದೇವತಾರಾಧನೆಗೆ ಹಾಲನ್ನು ಕೊಡ್ತಾ ಇದೆ. ಆ ಹಾಲಿನಿಂದ ಏನ್ ಬರುತ್ತೆ, ಮೊಸರು ಮಾಡ್ತಾರೆ. ಮೊಸರನ್ನು ಕಡಿದ್ಬಿಟ್ಟು ಬೆಣ್ಣೆ ತೆಗೆದ್ಬಿಟ್ಟು ಅದರಿಂದ ತುಪ್ಪ ಮಾಡಿ ಆ ತುಪ್ಪದಿಂದ ಏನ್ ಮಾಡ್ತಾರೆ ಅಂತಂದ್ರೆ ಹೋಮ ಮಾಡ್ತಾರೆ. ನನ್ನ ಜೀವಯಾತ್ರೆ ಅಂತಂದ್ರೆ, ಜೀವಯಾತ್ರೆ ಅನ್ನುವಂಥದ್ದು ಎಷ್ಟು ದೊಡ್ಡ ಮಾತಲ್ವಾ. ಇದಿಲ್ಲ ಅಂತಂದ್ರೆ ನಾನು ಯಾಗ ಯಜ್ಞಾದಿ ಕ್ರತುಗಳು ಇವನ್ ಮಾಡಿಸೋದಕ್ಕೋಸ್ಕರನೇ ನಾನು ಈ ಶರೀರದಲ್ಲಿ ಇರುವಂಥದ್ದು. ಈ ಜೀವಯಾತ್ರೆನೇ ಇದರೊಂದಿಗೆ ನನಗೆ ನಡೀತಾ ಇದೆ. ಈ ಆಶ್ರಮದಲ್ಲಿ ಯಾಗಗಳು, ವಿದ್ಯಾಭ್ಯಾಸ ಸಮಸ್ತವೂ ಶಂಬಳವನ್ನು ಆಧಾರ ಮಾಡಿದೆ. ಅಂತಂದ್ರೆ ಒಂದು ಹಸುವು ನಮ್ಮ ಜೀವನಕ್ಕೆ ಯಾವ ತರ ಆಧಾರವಾಗ್ತಾ ಇತ್ತು, ಒಂದು ಹಸು ಇದ್ರೆ ಒಂದು ಮನೆ ಪೂರ್ತಿ ಪೋಷಿಸುತ್ತೆ ಅಂತ ಹೇಳ್ತಾರೆ. ಆಧಾರ ಪಟ್ಟಿದೆ. ಆದ್ದರಿಂದ ನಾನು ಈ ದೇನುವನ್ನು ಕೊಡೋದಕ್ಕಾಗೋದಿಲ್ಲ ಅಂತ ವಸಿಷ್ಠ ಮಹರ್ಷಿಗಳು ಹೇಳ್ತಾರಂತೆ. ಅಂದ್ರೆ ಒಂದು ಹಸುವಿನ ಒಂದು ಪ್ರಾಮುಖ್ಯತೆಯನ್ನು ತಿಳಿಸ್ಕೊಟ್ಟು ವಸಿಷ್ಠ ಮಹರ್ಷಿಗಳು ಯಾಕೆ ಹಠ ಮಾಡ್ತಾ ಇದ್ದಾರೆ ಕೊಡೋದಕ್ಕಾಗೋದಿಲ್ಲ ಅಂತಂದ್ರೆ, ಮಹರ್ಷಿಗಳಿಗೆ ಯಾವುದ್ರ ಮೇಲೂ ವ್ಯಾಮೋಹ ಇರೋದಿಲ್ಲ, ಸರ್ವಸಂಗ ಪರಿತ್ಯಾಗಿಗಳು. ಆದ್ರೆ ಲೋಕ ಕಲ್ಯಾಣಕ್ಕೋಸ್ಕರ ಹಾಲನ್ನು ಕೊಡ್ತಾ ಇರುವಂತ ಶಂಬಳ ನನ್ನ ಜೀವನದ ಆಧಾರ, ನನ್ನ ಆಶ್ರಮಕ್ಕೆ ಆಧಾರ ಅಂತ ಹೇಳ್ತಾರೆ. ಆಗ ವಿಶ್ವಾಮಿತ್ರರು, ನಾನು ನಿನಗೆ ಕಂಠದಲ್ಲಿ ಬಂಗಾರು ದಾರವಿರುವಂತ 14,000 ಆನೆಗಳನ್ನು ಕೊಡ್ತೀನಿ, 800 ಬಂಗಾರ ರಥಗಳನ್ನು ಕೊಡ್ತೀನಿ, ಒಂದೊಂದು ರಥವು ಸುವರ್ಣಮಯವಾಗಿ ಅಲಂಕರಿಸಿರುವಂತ 4 ಕುದುರೆಗಳಿರ್ತವೆ. ಹೀಗೆ ದೊಡ್ಡ ದೊಡ್ಡ ಜಾತಿಗೆ ಚೆಂದಿರುವಂತ 11,000 ಕುದುರೆಗಳನ್ನು ಕೊಡ್ತೀನಿ, 1 ಕೋಟಿ ಗೋವುಗಳನ್ನು ಕೊಡ್ತೀನಿ, ಬಂಗಾರ ಬೆಳ್ಳಿ ಎಷ್ಟು ಬೇಕು ನೀವು ಕೇಳ್ರಿ, ನಾನು ಕೊಡ್ತೀನಿ ಅಂತ ಅಂದಾಗ ವಸಿಷ್ಠರು ಎಲ್ಲವನ್ನು ಕೇಳ್ಬಿಟ್ಟು ಇನ್ನೇನು ಮಾತನಾಡದಲ್ಲೇ ಸುಮ್ಮನೆ ಆಗ್ಬಿಡ್ತಾರೆ. ಅಂತಂದ್ರೆ
ಹೇಳೋದೆಲ್ಲ ಹೇಳಿದ್ದಾರೆ. ಅದನ್ನೇ ಮತ್ತೆ 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 ಕೇಳ್ತಾ ಇದ್ದಾರೆ ಅಂತಂದ್ರೆ ನೋಡ್ರಿ, ವಸಿಷ್ಠ ಮಹರ್ಷಿಗಳು ಒಂದು ಉತ್ತರ ಕ್ಷಣದಲ್ಲಿ ಕಣ್ಣು ಮುಚ್ಚಿ ಕಣ್ಣಿನ ತೆಗೆಯೋದ್ರಲ್ಲಿ ಇಷ್ಟು ಕೋಟಿ ಕೋಟಿ ಜನಕ್ಕೆ ಇಷ್ಟೊಂದು ಸೃಷ್ಟಿಸಿರುವಂತ ಕಾಮಧೇನು ನನ್ಗೆ 11,000 ಕುದುರೆಗಳು ಬೇಕು ಅಂತಂದ್ರೆ ಸೃಷ್ಟಿಸ್ಕೊಡೋದಿಲ್ವಾ? ಏನು ನನಗೆ ಏನು ದೊಡ್ಡ ದೊಡ್ಡ ರಾಜಭವನ ಸೃಷ್ಟಿಸ್ಕೊಡೋ, ಒಂದು ರಾಜ್ಯವನ್ನೇ ಮತ್ತೊಂದು ಲೋಕವನ್ನೇ ಸೃಷ್ಟಿಸುವಂತ ಶಕ್ತಿ ಇರುವಂತ ಶಂಬಳನು ಉಪಯೋಗ ಮಾಡ್ಕೊಂಡು ಆಕೆಯಲ್ಲಿರುವಂತ ಶಕ್ತಿಯನ್ನು ತನ್ನ ಸ್ವಾರ್ಥಕ್ಕಾಗಿ ಯಾವತ್ತೂ ವಿಶ್ವಾಮಿತ್ರರು ಉಪಯೋಗ ಮಾಡ್ಕೊಂಡಿಲ್ಲ. ಯಾಕೋಸ್ಕರ ಉಪಯೋಗ ಮಾಡ್ಕೊಂಡಿಲ್ಲ ಅಂತಂದ್ರೆ ಅವರು ಲೋಕ ಕಲ್ಯಾಣವನ್ನು ನೋಡುವಂತ ಮಹರ್ಷಿಗಳು. ಇವರು ಹೇಳ್ತಾ ಇರುವಂತದ್ದು ಯಾವ ತರ ಇದೆ, ಏನೋ ಆಸೆ ಇಲ್ಲದೆ ಇರುವಂತವ್ರಿಗೆ ಆಸೆ ತೋರಿಸಿ ಲಂಚ ಕೊಟ್ಟಂಗ ಆಗೋದಿಲ್ವಾ? ಇಲ್ಲಿ ಲಂಚ ಕೊಟ್ರೆ ಏನಾಗುತ್ತೆ ಅಂತಂದ್ರೆ ಲಂಚ ಕೊಟ್ರೆ ಅವ್ರು ಸ್ವೀಕಾರ ಮಾಡೋದಿಲ್ಲ. ಶಂಬಳದಿಂದ ಬಹಳನೇ ಪಡ್ಕೊಬಹುದಾಗಿತ್ತು. ಆದರೆ ಅವರನ್ನು ಶಂಬಳ ಅನ್ನುವಂಥ ಗೋಮಾತೆಯನ್ನು ಅವರು ಪುಣ್ಯ ಕಾರ್ಯಕ್ಕೋಸ್ಕರ ಮಾತ್ರನೇ ಕೊಡ್ತಾ ಇದ್ರು. ವಿಶ್ವಾಮಿತ್ರರು ಏನು ಕೊಡೋದು, ವಸಿಷ್ಠ ಮಹರ್ಷಿಗಳಿಗೆ ತಪಸ್ವಿಗಳಿಗೆ ಕೊಡೋಷ್ಟು ಶಕ್ತಿ ನಮ್ಮಲ್ಲಿ ಇಲ್ಲ. ಅವ್ರು ಕೊಟ್ರೆ ನಾವು ತಗೊಂತೀವಿ, ಅವ್ರ ಹತ್ರ ಏನೂ ಇರೋದಿಲ್ಲ. ಆದರೆ ತಪಶಕ್ತಿ ಇರುತ್ತೆ. ಆ ತಪಸ್ಸಿ ಶಕ್ತಿಯಿಂದ ಎಲ್ಲವನ್ನು ಬೇಕಾದ್ರೆ ಸೃಷ್ಟಿಸುವಂತ ಒಂದು ಶಕ್ತಿ ಯಾರಲ್ಲಿರುತ್ತೆ ಅಂತಂದ್ರೆ ತಪಸ್ವಿಗಳಲ್ಲಿರುತ್ತೆ. ಇದು ಯಾವಾಗ್ಲೂ ನಾವು ಮೈಂಡಲ್ಲಿ ಇಟ್ಕೊಂಡಿರ್ಬೇಕು. ಒಂದು ಸ್ವಾಮೀಜಿಗಳಿಗಾಗ್ಲಿ ಬೇರೆಯವ್ರಿಗಾಗ್ಲಿ ನಾವು ದಾನ ಕೊಟ್ಟಿದೀವಿ ಅಂತ ಅಲ್ಲ, ನಮ್ಗೆ ಐಶ್ವರ್ಯ ಬಂದಿರುವಂಥದ್ದು ಅವರ ಆಶೀರ್ವಾದದಿಂದ ಅಂತ ನಾವಿಲ್ಲಿ ತಿಳ್ಕೊಬೇಕಾಗಿರುತ್ತೆ. ಆಗ್ರಹಿಸಿರುವಂತ ವಿಶ್ವಾಮಿತ್ರರು ನೀನ್ ಕೊಡೋದೇನು, ನಾನ್ ತಗೊಳೋದೇನು ಅಂತಂದು ಕೇಳ್ತಾ ಇದ್ರೆ ಬಹಳ ಏನು ನೀನು ಅಟ್ಟಕ್ಕೇರ್ತಾ ಇದೀಯಾ ಅನ್ನೋ ತರ ಅಂತಾರಂತೆ, ಕೋಪಗೊಂಡ್ತಾರಂತೆ. ಈ ರತ್ನ ನನಗ್ ಚೆಂದಿರೋದು ಅಂತ ಶಂಬಳವನ್ನು ಕಂಠಕ್ಕೆ ಕಟ್ಕೊಂಡು ಸೈನಿಕರನ್ನ ಕರ್ಕೊಂಡೋಗ್ರಿ ಅಂತ ಇದು ಮಾಡ್ತಾ ಇರ್ತಾರಂತೆ. ಕರ್ಕೊಂಡು ಹೋಗ್ಬೇಕಾದ್ರೆ ಏನು ಶಂಬಳ ಅಳ್ತಾ ಇದ್ದಾಳಂತೆ, ಆ ಗೋಮಾತೆ ಅಳ್ತಾ ಇದ್ದಾಳಂತೆ. ಇಷ್ಟು ನಡೀತಾ ಇದ್ರು, ವಿಶ್ವಾಮಿತ್ರರು ಮಾತ್ರ, ವಸಿಷ್ಠ ಮಹರ್ಷಿಗಳು ಮಾತ್ರ ನಿಶ್ಶಬ್ದವಾಗಿ ಕುತ್ಕೊಂಡಿದ್ದಾರಂತೆ. ಆಗ ಶಂಬಳ ಇಷ್ಟಕ್ಕೂ ವಸಿಷ್ಠ ಮಹರ್ಷಿಗಳು ನನ್ನನ್ನು ಬಿಟ್ಬಿಟ್ಟಿದ್ದಾರೆ, ಇಲ್ಲ ಅಂತಂದ್ರೆ ವಿಶ್ವಾಮಿತ್ರ ಮಹಾರಾಜು ನನ್ನ ಕರ್ಕೊಂಡು ಹೋಗ್ತಾ ಇದ್ದಾರ, ವಿಶ್ವಾಮಿತ್ರರು ಇವತ್ತು ನನ್ನನ್ನು ಅಂತಂದ್ರೆ ವಿಶ್ವಾಮಿತ್ರರು ನನ್ನ ತಗೊಂಡು ಹೋಗ್ತಾ ಇದ್ರೆ ನನ್ನನ್ನು ಬಿಟ್ಬಿಡ್ತಾ ಇದ್ದಾರೆ ಅಂತಂದ್ರೆ ನಾನೇನೋ ಪಾಪ ಮಾಡಿದ್ದೀನಿ, ಏನೋ ತಪ್ಪನ್ನು ಮಾಡಿರ್ಬೋದು. ಒಂದು ವೇಳೆ ನಾನು ಏನಾದ್ರೂ ತಪ್ಪು ಮಾಡಿದ್ರೆ ವಸಿಷ್ಠ ಮಹರ್ಷಿಗಳಿಗೆ ಕ್ಷಮಾಪಣೆಯನ್ನು ಹೇಳ್ತೀನಿ. ಅವರು ಬ್ರಹ್ಮರ್ಷಿ ಆಗಿರೋದ್ರಿಂದ ನನ್ನನ್ನು ತಪ್ಪದಲ್ಲಿ ಕ್ಷಮಿಸ್ತಾರೆ ಅಂತಂದು ಆ ಹಗ್ಗವನ್ನು ಬಿಡಿಸ್ಕೊಂಡು ವಸಿಷ್ಠ ಮಹರ್ಷಿಗಳ ಹತ್ರ ಓಡೋಡ್ ಬಂದ್ಬಿಡ್ತಾಳಂತೆ. ಯಾರು? ಶಂಬಳ ಬಂದ ನಂತರ ವಸಿಷ್ಠ ಮಹರ್ಷಿಗಳ ಹತ್ರ ಏನೇನು ಆ ತಾಯಿ ಮೊರೆ ಹೋಗ್ತಾಳೆ ಅಂತಂದು ಮುಂದಿನ ಒಂದು ಸಂಚಿಕೆಯಲ್ಲಿ ತಿಳಿಸೋದಕ್ಕೆ ಭಗವಂತ ನನಗೆ ಹೇತುಕವಾಗಿರುವಂತ ಕೃಪೆ ಇದ್ರೆ ನಾನು ತಿಳಿಸ್ಕೊಡ್ತೀನಿ. ಜೈ ಶ್ರೀರಾಮ್. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ.